ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಂತ ಅಂದ್ಕೋತೇನೆ. ನಾನು ಆರಾಮಾಗಿದ್ದೇನೆ ಹಾಗೂ ವಿರಾಜಪೇಟೆಗೆ ರೀಚ್ ಆಗಿದ್ದೇನೆ. ಇವತ್ತು ಬೆಳಿಗ್ಗೆ ಬೇಗ ಬಂದೆ. ವಿರಾಜಪೇಟೆಗೆ ಬಂದು ಶಾಪಲ್ಲಿ 1 ಅವರ್ ಕೆಲಸ ಮಾಡಿ ಯಜಮಾನರಿರಲಿಲ್ಲ. ಮತ್ತು ಅಲ್ಲಿಂದ ಒಂದು ಎಂಗೇಜ್ಮೆಂಟ್ ಇತ್ತು, ಆ ಫಂಕ್ಷನ್ ಮುಗಿಸಿ ಮನೆಗೆ ಬಂದು ಈಗ ಮತ್ತೆ ದೇವಸ್ಥಾನಕ್ಕೆ ಹೋಗ್ತಿದ್ದೇನೆ. ದೇವಸ್ಥಾನದಲ್ಲಿ ನಾಳೆ ದೇವಸ್ಥಾನದ ವರ್ಷದ ಹಬ್ಬ, ಹಾಗಾಗಿ ಸ್ವಲ್ಪ ಹೂ ಮಾಲೆ ಮಾಡೋದು ಏನೇನೋ ಕೆಲಸಗಳೆಲ್ಲ ಇದೆ, ಹಾಗಾಗಿ ಹೋಗ್ತಿದ್ದೇನೆ. ನೋಡಿ, ಮಳೆ ಬರ್ತಿದೆ ಲೈಟಾಗಿ. ನಿಮ್ಮೂರಲ್ಲಿ ಮಳೆ ಬರ್ತಿದೆಯಾ? ಏನು ಅವಸ್ಥೆ ನಿಮ್ಮೂರಿದ್ದು ಹೇಳಿ ನನಗೆ. ನಮ್ಮೂರಲ್ಲಿ ನೋಡಿ ಮಳೆ ಬರ್ತಾ ಇದೆ. ಜೋರು ಬರೋದು ಬೇಡ. ಇವತ್ತು ನಮ್ಮ ದೇವಸ್ಥಾನದ ಫಂಕ್ಷನಿಗೆ ಕಷ್ಟ ಆಗುತ್ತೆ. ಚಂಡಿಕ ಹೋಮ ಎಲ್ಲ ಇದೆ, ಅದಕ್ಕೆ ಓಪನ್ ಏರಿಯಾದು. ಮಳೆ ಬಂದರೆ ಕಷ್ಟ ಆಗ್ತದೆ. ನನ್ನ ಲಾಸ್ಟ್ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದ ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಜೊತೆಗೆ ಅಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ನನ್ನ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಷನ್ ಎಲ್ಲ ನಿಮಗೆ ಖಂಡಿತ ಬರುತ್ತೆ. ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಉಪ್ಪಿನಕಾಯಿ ಕೇಳ್ತಿದ್ದಾರೆ ಎಲ್ಲರೂ. ಉಪ್ಪಿನಕಾಯಿ ಎಲ್ರಿಗೂ ಕೊಡಲಿಕ್ಕೆ ಮಾಡಿದ್ದಲ್ಲ ಅದು. ಅಂದರೆ ಮಾವಿನ ಮೆಡಿನ ದುಡ್ಡು ಕೊಟ್ಟು ತಗೊಂಡು ಎಲ್ಲ ಐಟಮಿಗೆ ಈಗ ಕಾಸ್ಟ್ಲಿ ಗೊತ್ತು ಎಲ್ರಿಗೂ. ನೀವು ಹೇಗೆ ಮಾಡ್ತೀರಾ, ನಾನು ಹೇಗೆ ಮಾಡ್ತೇನೆ, ನೀವು ಹೀಗೆ ಸಹ ಮಾಡಬಹುದು ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡಿದ್ದೇನೆ ಅಷ್ಟೇ. ಖಂಡಿತ ನೀವು ಅದೇ ರೀತಿ ಉಪ್ಪಿನಕಾಯಿ ಮಾಡಲಿಕ್ಕೆ ಟ್ರೈ ಮಾಡಿ. ಇವತ್ತಿನ ದೇವಸ್ಥಾನದ ವಿಡಿಯೋನೆಲ್ಲ ಮಾಡ್ತೇನೆ. ಅಂದರೆ ಇವತ್ತು ಅಲಂಕಾರ ಮಾಡ್ತಾರೆ ಚಂಡಿಕ ಹೋಮದ್ದು, ಮತ್ತು ಹೂ ಮಾಲೆ ಮಾಡಲಿಕ್ಕೆ ಇಷ್ಟೆಲ್ಲ ಜನ ಬಂದಿದ್ದಾರೆ ನೋಡುವ. ತುಂಬ ಜನರಿಗೆ ಕಾಲ್ ಮಾಡಿ ಹೇಳಿದ್ದೇನೆ, ಬನ್ನಿ ಹೂ ಮಾಲೆ ಮಾಡಲಿಕ್ಕಿದೆ, ದೇವಸ್ಥಾನದ ಕೆಲಸದಲ್ಲಿ ಎಲ್ಲರೂ ಸಹಕರಿಸಿ ಅಂತ ಹೇಳಿ ಆಗಿದೆ. ನೋಡು ಯಾರೆಲ್ಲ ಬಂದಿದ್ದಾರೆ ಅಂತ. ನಾನು ದೇವಸ್ಥಾನಕ್ಕೆ ರೀಚ್ ಆದೆ. ನೋಡಿ, ಎಲ್ಲ ಹೂವಿನ ಅಲಂಕಾರ ಎಲ್ಲ ತಯಾರಿಯಲ್ಲಿ ನಮ್ಮ ಮಹಿಳಾ ಮಣಿಗಳು. ಸ್ವಲ್ಪ ಜನ ಹೂ ಅಲಂಕಾರ ಹೂದು ಪೋಣಿಸೋದು, ಹೂ ಕಟ್ಟೋದು. ನೋಡಿ, ಎಲ್ಲರಿಗೆ ನಾವು ಪ್ಯಾಂಪ್ಲೆಟ್ ಕೊಡುವಾಗಲೇ ಹೇಳಿದ್ದೇವೆ, ಹೂ ಮಾಲೆ ಮಾಡಲಿಕ್ಕಿದೆ, ಖಂಡಿತ ಎಲ್ಲರೂ ಬನ್ನಿ ಅಂತ. ಆ ಮಾತಿಗೋಸ್ಕರ ಎಲ್ಲರೂ ಬಂದಿದ್ದಾರೆ. ಇದೊಂದು ಖುಷಿ, ಎಲ್ಲರೂ ಬಂದು ಸೇರಿ ಒಂದು ಹಬ್ಬನ ಆಚರಿಸೋದು. ತುಂಬ ಹೂ ತಂದಿದ್ದಾರೆ. ಹೂ ತರಲಿಕ್ಕೆ ನಮ್ಮ ಶೈಲೇಶಣ್ಣ, ತೀರ್ಥಣ್ಣ, ಪ್ರವೀಣಣ್ಣ ಎಲ್ಲ ಹೋಗಿದ್ರು. ನೋಡಿ, ಎಲ್ಲರೂ ಒಂದೊಂದು ಕೆಲಸದಲ್ಲಿ ನಿರತರಾಗಿದ್ದಾರೆ. ಹೂವು ಮಾಲೆ ಮಾಡಿರೋದು ತಂದದ್ದು ನೋಡಿ, ಇದನ್ನ ಎಲ್ಲ ನೇತರಿಸಿಟ್ಟಿದ್ದಾರೆ ನೀಟಾಗಿ. ಒಂದು ಕಡೆ ನಮ್ಮ ಚಂಡಿಕಾ ಹೋಮದ ಕೆಲಸವನ್ನು ವಹಿಸ್ಕೊಂಡ ಅರ್ಚಕರೆಲ್ಲ ಬಂದಿದ್ದಾರೆ. ಅವರವರ ಕೆಲಸವನ್ನು ಇವತ್ತೇ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ತೋರಣ ಕಟ್ಟೋದು, ಮಕ್ಕಳು ಹೂವಿನ ಡೆಕೋರೇಷನ್ ಎಲ್ಲ ದೇವಸ್ಥಾನದಲ್ಲಿ ನಡೀತಾ ಉಂಟು. ದೇವಸ್ಥಾನದವನ್ನು ಒಂದು ನೀಟಾಗಿ ಅಲಂಕಾರ ಮಾಡ್ತಾ ಇದ್ದಾರೆ. ನೋಡಿ, ಇದೆಲ್ಲ ಮೊನ್ನೆ ಕಟ್ಟಿರೋದು ಸ್ಟೆಪ್ ಇದ್ದು ಸೈಡ್. ನಮ್ಮ ಪುದುಪಾಡಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಇದು ಪ್ರಸಾದಕ್ಕೆ ಕೊಬ್ಬರಿ ಕಟ್ ಮಾಡ್ತಾ ಇದ್ದಾರೆ ನಮ್ಮ ಚಿಕ್ಕಪ್ಪ ಮತ್ತು ಯಜಮಾನರು. ನೋಡಿ, ಇನ್ನಿಷ್ಟು ಕೊಬ್ಬರಿ ಇರ್ಬೋದು ಸುಲಿಲಿಕ್ಕೆ. ಎಲ್ಲರೂ ಒಂದೊಂದು ಕೆಲಸದಲ್ಲಿದ್ದಾರೆ. ಈ ಅಲಂಕರಣ ಎಲ್ಲ ನಾಳೆ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂತೇಳಿದ್ರೆ ಕೆಲಸ ಇದೆ. ಇಲ್ಲಿ ಒಂದು ದೇವಿಯ ಮುಖ, ಅದನ್ನ ಬಿಡಿಸ್ತಾ ಇದ್ದಾರೆ ನಮ್ಮ ಮುಖ್ಯ ಅರ್ಚಕರು, ಇದರ ಪ್ರವೀಣ್ ಭಟ್ರು ಅಂತ. ಇದಾಗ್ತಾ ಇದೆ. ಇದರ ಪೂರ್ತಿ ಕೆಲಸ ಆಗಿ ಅದಕ್ಕೆ ಮತ್ತೆ ಹೂವಿನ ಅಲಂಕಾರ ಆಗುವಾಗ ಇನ್ನೂ ಚೆಂದ ಕಾಣ್ತದೆ. ಅದು ಇವತ್ತಿನ ನಾನು ತಯಾರಿ ಏನೇನಿದೆ ನಮ್ಮ ದೇವಸ್ಥಾನದಲ್ಲಿ ಅಂತ ಹೇಳಿ ವಿಡಿಯೋ ಮಾಡಿದ್ದೇನೆ ಅಷ್ಟೇ.
ಇನ್ನು ನಾಳೆ ನಮ್ಮ ಹಬ್ಬ, ಚಂಡಿಕಾ ಹೋಮ, ಗಣಪತಿ ಹೋಮ, ಸತ್ಯನಾರಾಯಣ ಪೂಜೆ ಎಲ್ಲ ಹೇಗಾಗತ್ತೆ ಅನ್ನೋದು ನಾಳೆ ಖಂಡಿತ ವಿಡಿಯೋದಲ್ಲಿ ತೋರಿಸ್ತೇನೆ. ಇನ್ನು ನಾನು ತುಂಬ ಕೆಲಸದಲ್ಲಿ ಅಲ್ಲಿ ಬ್ಯುಸಿ ಇರೋ ಕಾರಣ ವಿಡಿಯೋ ಮಾಡ್ಬೋದು, ಇಲ್ಲದಿದ್ದರೆ ಖಂಡಿತ ಲೈವ್ ಬರ್ತಿದ್ದೆ. ನಮ್ಮ ದೇವಸ್ಥಾನದ ಪೂಜೆಯನ್ನು ಲೈವ್ ತೋರಿಸ್ತಿದ್ದೆ. ನೋಡಿ, ಮಂಡಲ ಹಾಕಿಟ್ಟಿದ್ದಾರೆ. ಇದು ಆ ಒಂದು ರಂಗೋಳಿಯ ಮಂಡಲ ಹಾಕಬೇಕಿದ್ರೆ ಅಷ್ಟು ನೀಟ್ನೆಸ್ ಬೇಕು, ಅದಷ್ಟು ಪರಿಣತಿ ಹೊಂದಿರಬೇಕು ಅದರಲ್ಲಿ. ಹಾಗಿದ್ರೆ ಮಾತ್ರ ಇದಕ್ಕೆ ಅಂದ ಬರೋದು. ಇಷ್ಟು ಹೂ ಡೆಕೋರೇಷನ್ಗೆ ಇಟ್ಟಿದ್ದಾರೆ ಇಲ್ಲಿ. ಈ ಹೂವಿನ ಡೆಕೋರೇಷನ್ ನಾಳೆ ನೋಡಿ. ಇದು ಬಾಳೆಗೊನೆ, ಪೂಜೆಗೆ ಬೇಕಾಗಿರೋದೆಲ್ಲ ನೇತರಿಸಿಟ್ಟಿದ್ದಾರೆ. ಕೆಳಗಿಟ್ಟರೆ ಎಲ್ಲ ಹಣ್ಣಾಗಿದೆ ಅಲ್ವಾ. ನಮ್ಮ ಸತ್ಯನಾರಾಯಣ ದೇವರ ಮಂಟಪ ಇದಿನ್ನೂ ಡೆಕೋರೇಷನಿಗೆ ಬಾಕಿ ಇದೆ. ಉಳಿದಿರೋ ಹೂವಿಂದ ನಮ್ಮ ದೀಪದ ಅಲಂಕಾರವನ್ನು ಮಾಡಿದ್ದಾರೆ. ನಮ್ಮ ಸೀತಮ್ಮಿ ಇವರು ದೇವಸ್ಥಾನದಲ್ಲಿ ಕೆಲಸ ಮಾಡ್ಕೊಂಡಿರೋರು ಗುಡಿಸ್ತಾ ಇದ್ದಾರೆ ನೋಡಿ. ಆದರೆ ಅಲಂಕಾರ ಬಾಕಿ ಇದೆ. ಅವರು ಅದಕ್ಕಿಂತ ಮುಂಚೆ ಒಂದು ಸಲ ಗುಡಿಸ್ತಾ ಇದ್ದಾರೆ ನೋಡಿ. ಶ್ರದ್ಧಾ ಭಕ್ತಿಯಿಂದ ರಂಗೋಲಿ. ಶ್ರದ್ಧೆ ಬೇಕು, ತಾಳ್ಮೆ ಬೇಕು. ಇದೆಲ್ಲ ಇದ್ರೇ ಇದಕ್ಕೊಂದು ಚಂದ, ಅಂದ ಮತ್ತು ಗೊತ್ತಿರಬೇಕು ಅದರ ಬಗ್ಗೆ ಗೊತ್ತಿದ್ದರೆ ಮಾತ್ರ ಈ ರೀತಿ ಬಿಡಿಸ್ಲಿಕ್ಕೆಲ್ಲ ಆಗೋದು. ಇನ್ನೂ ತುಂಬ ಕೆಲಸ ಬಾಕಿ ಇದೆ. ನನ್ನ ಕೆಲಸದ ಮಧ್ಯೆ ಬಂದು ವಿಡಿಯೋ ಮಾಡ್ತಿದ್ದೆ. ಯಾರೆಲ್ಲ ಚಂಡಿಕಾ ಹೋಮನ ಯಾವ ರೀತಿಯೆಲ್ಲ ನೋಡಿದ್ದೀರಾ? ಒಂದೊಂದು ಕಡೆ ಒಂದೊಂದು ರೀತಿ ಚಂಡಿಕಾ ಹೋಮನ ನಡೆಸ್ತಾರೆ. ನಮ್ಮ ದೇವಸ್ಥಾನದಲ್ಲಿ ವರ್ಷಂಪ್ರತಿ ಇದೇ ರೀತಿ ನಡೀತಾ ಉಂಟು ನೋಡಿ. ಸತ್ಯನಾರಾಯಣ ಪೂಜೆದ ಅಲಂಕಾರ ರೆಡಿಯಾಗಿದೆ. ಇದನ್ನ ನಮ್ಮ ವಿದ್ಯೆ ಭಟ್ರು ರೆಡಿ ಮಾಡಿದ್ದಾರೆ. ಇದು ಚಂಡಿಕಾ ಹೋಮದು ನೋಡಿ, ರೆಡಿ ಆಗ್ತಾ ಇದೆ, ಆಗಿಲ್ಲ. ಇದು ಇಷ್ಟು ರೆಡಿ ಮಾಡಿದ್ರಿ. ಈಗ ಖಂಡಿತ ನಾಳೆದು ವಿಡಿಯೋ ಪೂರ್ತಿಯಾಗಿ ಮಾಡಿ ಹಾಕ್ತೇನೆ.